ಹಲಸಿನ ಹಣ್ಣಿದ್ರೆ ಈ ರೀತಿ ಒಮ್ಮೆ ವೆರೈಟಿಯಾಗಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಹಲಸಿನ ಹಣ್ಣನ್ನು ಅದರ ಬೀಜ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಡಿಪ್ ಮಾಡಿ ಫ್ರೈ ಮಾಡಲಿಕ್ಕೆ ಒಂದು ಬ್ಯಾಟ್ರನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೈದಾವನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದು 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಆಪ್ಷನಲ್, ಬೇಕಾದವರು ಹಾಕ್ಕೋಬಹುದು. ಆಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಧಾನವಾಗಿ ನೀರನ್ನು ಆ್ಯಡ್ ಮಾಡ್ತಾ ಬರಬೇಕು. ನೀರು ಜಾಸ್ತಿ ಆಗಬಾರ್ದು, ನಮ್ಮ ಬ್ಯಾಟರ್ ತಿಕ್ಕಾಗಿರಬೇಕು. ಈಗ ನಮ್ಮ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ಈಗ ಹಲಸಿನ ಹಣ್ಣನ್ನು ತೆಗೆದು ಈ ಬ್ಯಾಟ್ರಲ್ಲಿ ಡಿಪ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಫ್ರೈ ಆದ್ರ ಮೇಲೆ ಇನ್ನೊಂದು ಸೈಡಿಗೆ ಮಗುಚಿ ಹಾಕಿ ಎರಡೂ ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಏನು ಹೆಸರು ಹೇಳೋದಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಇರೋ ಹೆಸರು ಹಾಕ್ಕೊಳ್ಳಿ. ಅಂತೂ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಒಳಗಡೆ ಒಳ್ಳೆ ಸಾಫ್ಟಾಗಿ, ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಈಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಎಲ್ಲರ ಮನೆಯಲ್ಲಿ ಹಲಸಿನ ಹಣ್ಣೆಲ್ಲ ಇರುತ್ತೆ. ಒಮ್ಮೆ ಟ್ರೈ ಮಾಡಿ.